ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬೇಕಟ್ಟೆ. ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲ್ಲ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಆದ್ರೆ ಈಗ ಅದಕ್ಕೆ ಒಂದು ಉದಾಹರಣೆ ಎನ್ನುವಂತೆ ಕಳೆದ 15 ತಿಂಗಳಿಂದ ರಾಜ್ಯದಲ್ಲಿ 25 ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸನೇ ಇಲ್ಲ. ಆದ್ರೆ ತಿಂಗಳ ಅವರ ಖಾತೆಗಳಿಗೆ ಹಣ ಬಂದು ಬೀಳುತ್ತೆ. ಏನಿದು ವಿಚಾರ ಅಂತೀರಾ? ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಅಧಿಕಾರಿಗಳಿಗೆ ಸುಮ್ಮನೆ ಕೂರಿಸಿ ಸಂಬಳ ಕೊಡಲಾಗ್ತಾ ಇದೆ. ಕಳೆದ 15 ತಿಂಗಳಿಂದ ಕಚೇರಿಯಲ್ಲೇ ವಿಶ್ರಾಂತಿಯನ್ನ ಪಡೆಯುತ್ತಿದ್ದಾರೆ. ಕಳೆದ 15 ತಿಂಗಳಿಂದ ಕೂರುವುದೇ ಕಾಯಕವಾಗಿಬಿಟ್ಟಿದೆ. ಕೆಲಸ ಮಾಡದೇ ಇದ್ರೂ ಪ್ರತಿ ತಿಂಗಳು ವೇತನ ಬರ್ತಾ ಇದೆ. ಸ್ಥಳ ನಿಯುಕ್ತಿ ಆದೇಶ ಕಾದು ಠಿಕಾಣಿಯನ್ನ ಹೊಡಿತಿದ್ದಾರೆ ಸರ್ಕಾರಿ ಅಧಿಕಾರಿಗಳು. ಈಗ ಬರಬಹುದು ಆಗ ಬರಬಹುದೆಂತ ವೇಟಿಂಗ್ ಮಾಡ್ತಿದ್ದಾರೆ. ಕಾದು ಸುಸ್ತಾದ ಬರೋಬ್ಬರಿ 25 ಸರ್ಕಾರಿ ಅಧಿಕಾರಿಗಳು. ಸರ್ಕಾರದ ಎಡವಟ್ಟಿನಿಂದ ವಾರ್ಷಿಕ 2 ಕೋಟಿ ನಷ್ಟವಾಗ್ತಾ ಇದೆ. ವರ್ಗಾವಣೆಗೊಂಡಿರೋ 25 ಅಧಿಕಾರಿಗಳಿಗೆ ಸ್ಥಳ ನಿಯುಕ್ತಿಯಾಗಿಲ್ಲ. ಯಾವ ಕೆಲಸವನ್ನ ಮಾಡಿಸದೆ ವೇತನವನ್ನ ಕೊಡಲಾಗ್ತಾ ಇದೆ. ಡೀಲ್ ಆಗಿದೆ, ಪೋಸ್ಟಿಂಗ್ ಖಾಲಿ ಬಿಟ್ಟಿರೋ ಅನುಮಾನಗಳು ಶುರುವಾಗುಬಿಟ್ಟಿದೆ. 2023ರ ಏಪ್ರಿಲ್ನಲ್ಲಿ ವರ್ಗಾವಣೆಯಾಗಿದ್ದ ನಗರ ಯೋಜಕರು, 6 ಸಹಾಯಕ ನಿರ್ದೇಶಕರು, 3 ಉಪನಿರ್ದೇಶಕರು, ಅದರ ಜೊತೆಯಲ್ಲಿ 14 ಜಂಟಿ ನಿರ್ದೇಶಕರು ಹಾಗೂ 1 ಅಪರ ನಿರ್ದೇಶಕರಿದ್ದಾರೆ. ಕೆಲಸನೇ ಇಲ್ಲ. ಒಟ್ಟು 25 ಅಧಿಕಾರಿಗಳಿಗೆ ಸ್ಥಳ ನಿಯುಕ್ತಿಗೊಳಿಸದೆ ವಿಳಂಬವಾಗ್ತಾ ಇದೆ. ಒಪ್ಪದ ಕುದುರದ ಕಾರಣಕ್ಕೆ ಸ್ಥಳ ನಿಯೋಜನೆ ವಿಳಂಬ ಆಗ್ತಿದೆ ಎನ್ನುವಂತ ವಿಚಾರ ಬರ್ತಾ ಇದೆ. ಅಬ್ಬಬ್ಬಬ್ಬ, ನೋಡಿದ್ರಲ್ಲ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 25 ಸರ್ಕಾರಿ ಅಧಿಕಾರಿಗಳಿಗೆ ಕಳೆದ 15 ತಿಂಗಳು, 1 ವರ್ಷದಿಂದ ಯಾವ ಕೆಲಸನೂ ಇಲ್ಲ. ವರ್ಗಾವಣೆ ಆಗಿದೆ, ಆದ್ರೆ ಯಾವ ಹುದ್ದೆಗೆ ಅಂತ ಇನ್ನೂ ಕೂಡ ನಿಯುಕ್ತಿಯಾಗಿಲ್ಲ. ಹೀಗಾಗಿ ಸುಮ್ಮನೆ ಕೂತ್ರು ಕೂಡ ತಿಂಗಳ ಸರ್ಕಾರದಿಂದ ಪುಕ್ಕಟ್ಟಿಯಾಗಿ ಸಂಬಳ ಬರ್ತಾ ಇದೆ. ಹಾಗಾದ್ರೆ 25 ಸರ್ಕಾರಿ ಅಧಿಕಾರಿಗಳು ಯಾರಂತೀರಾ? ಗಮನಿಸ್ತಾ ಹೋಗೋಣ. ಕೆಲಸವಿಲ್ಲದ ಅಧಿಕಾರಿಗಳು: ಮಹಂತೇಶ್ ನಗರ ಯೋಜಕರು, ವಿಕ್ರಮ್ ಸಿ ಗಡೆಗಾರ, ಎಂಬಿ ಗುರುಪ್ರಸಾದ್, ಎಂ ರಚನಾ ಅಂಜನ್ ಹಳೆ ಮನೆ, ಡಿ ದೀಪಕ್ ರಾಜ್ ವಿಕಾಸ್ ಸಹಾಯಕ ನಿರ್ದೇಶಕರು, ಬಂಡಾರಿ ಎಸ್ ವಿಷ್ಣು, ಪ್ರಮೋದ್ ವಿ ಶೇಟ್, ಶಿವರಾಜ್ ಶಂಕರ್ ಗಸಿ ಉಪ ನಿರ್ದೇಶಕರು, ಎನ್ ರಘು, ಎಂಎಸ್ ಶಾಂತಲಾ, ಬಿ ರಾಧಾ, ಶೈಲೇಂದ್ರ ಸಿಂಗ್, ಮಹದೇವ್ ಪ್ರಸಾದ್, ನಾಗರತ್ನ, ಬಿ ಮಂಜೀಶ್, ಎಚ್ ಸುರೇಶ್, ಕೆಎನ್ ನಾಗರಾಜ, ಸದಾನಂದ ಆಚಾರ್ಯ, ಎಂಎನ್ ನಂಜೇಗೌಡ, ಎಚ್ ವಿ ಸೀಮಾ, ಜೆ ಮಂಜುನಾಥ್, ಕೆಎ ಶಾಂತರಾಜು ಜಂಟಿ ನಿರ್ದೇಶಕರು, ಎಸ್ಎಲ್ ರಾಜಣ್ಣ ಅಪರ ನಿರ್ದೇಶಕರು. ಇವಿಷ್ಟು 25 ಅಧಿಕಾರಿಗಳು. ವರ್ಗಾವಣೆ ಆದರೂ ಕೂಡ ಕೆಲಸನೇ ಇಲ್ಲ. ಆದ್ರೆ ತಿಂಗಳ ಸಂಬಳ ಮಾತ್ರ ಸರಿಯಾದ ಸಮಯಕ್ಕೆ ಟಣ್ ಅಂತ ಬರ್ತಾ ಇದೆ. ಹಾಗಾದ್ರೆ ಇದರಿಂದ ಸರ್ಕಾರಕ್ಕೆ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ? ಸರ್ಕಾರ ವರ್ಗಾವಣೆ ಮಾಡಿದ್ರು ಕೂಡ ನಿಯುಕ್ತಿ ಮಾಡಿಲ್ಲ ಅಂದ್ರೆ ಇದರಿಂದ ಸಮಸ್ಯೆ ಇದೆಯಲ್ಲ. ಪ್ರತಿ ತಿಂಗಳು ಸರಿಯಾಗಿ ಸಂಬಳ ಹೋಗ್ತಾ ಇದೆ. ಎಷ್ಟು ಗೊತ್ತಾ ಈ ಲೆಕ್ಕಾಚಾರ ಏನು? ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಪ್ರಮುಖ ವಿಚಾರಗಳಿದೆ, ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಬೊಕ್ಕಸಕ್ಕೆ 2.40 ಕೋಟಿ ನಷ್ಟ. ಉಪ ನಿರ್ದೇಶಕರು, ಅಪರ ನಿರ್ದೇಶಕರಿಗೆ 1.50 ಲಕ್ಷ ವೇತನ. ಕೆಲಸವಿಲ್ಲದೆ ವರ್ಗಾವಣೆ ಆದರೂ ಕೂಡ ಸುಮ್ಮನೆ ಇರುವಂತ ಉಪ ನಿರ್ದೇಶಕರು ಮತ್ತು ಅಪರ ನಿರ್ದೇಶಕರಿಗೆ ಕಳೆದ ವರ್ಷಗಳಿಂದ 1.5 ಲಕ್ಷ ವೇತನವನ್ನ ಕೊಡಲಾಗ್ತಿದೆ.
4 ಅಧಿಕಾರಿಗಳಿಗೆ ವರ್ಷಕ್ಕೆ ಅಂದಾಜು 72 ಲಕ್ಷ ವೇತನ. 4 ಅಧಿಕಾರಿಗಳಿಗೆ ವರ್ಷಕ್ಕೆ 72 ಲಕ್ಷ ರೂಪಾಯಿ ವೇತನ ಸಿಗ್ತಾ ಇದೆ, ಕೆಲಸನೇ ಇಲ್ಲ. ಒಬ್ಬ ಜಂಟಿ ನಿರ್ದೇಶಕರಿಗೆ 80,000 ವೇತನ. ಇನ್ನು 25 ಅಧಿಕಾರಿಗಳಿಗೆ ವರ್ಷಕ್ಕೆ 1.68 ಕೋಟಿ ರೂಪಾಯಿ ವೇತನ ಹೋಗ್ತಾ ಇದೆ. ಸರ್ಕಾರದ ದುಡ್ಡು, ಜನರ ದುಡ್ಡು. ಪರಿಣಾಮ ಬೊಕ್ಕಸಕ್ಕೆ ವರ್ಷಕ್ಕೆ 2.40 ಕೋಟಿ ನಷ್ಟ. ಕೆಲಸವಿಲ್ಲದೆ ಸುಮ್ಮನೆ ಇರುವಂತ ಅಧಿಕಾರಿಗಳಿಗೆ ವೇತನ ಹೋಗ್ತಾ ಇದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ವರ್ಷಕ್ಕೆ 2.5 ಕೋಟಿ ರೂಪಾಯಿ ನಷ್ಟವಾಗ್ತಾ ಇದೆ. ಸರ್ಕಾರಿ ನೌಕರರ ವರ್ಗಕ್ಕೆ ಮಾರ್ಗಸೂಚಿ ಇದೆ. ಸರ್ಕಾರಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತ ಕುರಿತಂತೆ, ಇನ್ನು ಅವರಿಗೆ ವರ್ಗಾವಣೆ ಆದ ಮೇಲೆ ಯಾವ ಹುದ್ದೆಗೆ ಹೋಗ್ತಾರೆ, ಯಾವ ಇಲಾಖೆ, ಇವೆಲ್ಲದರ ಕುರಿತಂತೆ ಸರ್ಕಾರದಿಂದ ಮಾರ್ಗಸೂಚಿ ಇದೆ. ಆದರೂ ಕೂಡ 15 ತಿಂಗಳಿಂದ 25 ಅಧಿಕಾರಿಗಳು ಸುಮ್ಮನಿದ್ದಾರೆ. ಕಡ್ಡಾಯ ನಿರೀಕ್ಷಣಾ ಅವಧಿಯಲ್ಲಿ ಉಳಿಯಬಾರದು. ಹೀಗೆ ವರ್ಗಾವಣೆ ಆದ ಮೇಲೆ ಅವರು ಯಾವುದೇ ಒಂದು ಕೆಲಸಕ್ಕೆ ನಿಯುಕ್ತಿ ಆಗದೆ ಇರಬಾರದು ಅನ್ನುವಂಥದ್ದು ಸರ್ಕಾರದ ಮಾರ್ಗಸೂಚಿಯಲ್ಲೇ ಇದೆ. ಎಲ್ಲ ಸರ್ಕಾರಿ ನೌಕರರಿಗೂ ಈ ನಿಯಮ ಅನ್ವಯ. ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಈ ನಿಯಮಗಳು ಅನ್ವಯ ಆಗತ್ತೆ. ಆದರೂ ಕೂಡ ಯಾವುದೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಾರದೆ, ಸಚಿವರ ಗಮನಕ್ಕೆ ಬಾರದೆ ಸರ್ಕಾರದಲ್ಲಿ ಬೊಕ್ಕಸದ 2.5 ಕೋಟಿ ರೂಪಾಯಿ ನಷ್ಟವಾಗ್ತಾ ಇದೆ. ಎಲ್ಲ ಇಲಾಖೆ ಮುಖ್ಯಸ್ಥರಿಗೆ 2018ರಲ್ಲೇ ಆದೇಶ. ವರ್ಗಾವಣೆ ಕುರಿತಂತೆ, ಇನ್ನು ಅವರ ಕಾರ್ಯವನ್ನ ನಿಯುಕ್ತಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 2018ರಲ್ಲೇ ಆದೇಶ ಹೋಗಿದೆ ಸರ್ಕಾರದಿಂದ. ಸ್ಪಷ್ಟ ನಿರ್ದೇಶನ ನೀಡಿದ್ದ ಮುಖ್ಯ ಕಾರ್ಯದರ್ಶಿ, ಆದರೂ ಪರ್ಯಾಯ ಹುದ್ದೆ ತೋರಿಸಲು ನಿರ್ಲಕ್ಷ್ಯ. 2018ರಲ್ಲೇ ಸರ್ಕಾರದಿಂದ ಆದೇಶ ಹೋಗಿದೆ. ಸರ್ಕಾರಿ ಅಧಿಕಾರಿಗಳ ಯಾವ ರೀತಿಯಾಗಿ ಅವರ ವರ್ಗಾವಣೆ ಆಗುತ್ತೆ, ವರ್ಗಾವಣೆ ಆದ ಮೇಲೆ ಮುಂದೆ ಯಾವ ಹುದ್ದೆಗೆ ಹೋಗ್ತಾರೆ, ಅವರ ನಿಯುಕ್ತಿ ಆಗೋ ಕುರಿತಂತೆ ಈ ಹಿಂದೆನೇ ಅಂದಿನ ನಿರ್ದೇಶಕರು, ಮುಖ್ಯ ಕಾರ್ಯದರ್ಶಿ ಆಗಿರುವಂತವರು ನಿರ್ದೇಶನವನ್ನ ಕೊಟ್ಟಿದ್ರು. ಆದರೂ ಕೂಡ ಪರ್ಯಾಯ ಹುದ್ದೆಯನ್ನ ತೋರಿಸಲು ಇಲ್ಲಿ ನಿರ್ಲಕ್ಷ್ಯ ಆಗಿದೆ. ನೌಕರರನ್ನು ಸುಮ್ಮನೆ ಕೂರಿಸುವುದರಿಂದ ನಷ್ಟ. ಸರ್ಕಾರಿ ಅಧಿಕಾರಿಗಳನ್ನ ಸುಮ್ಮನೆ ಕೂರಿಸೋದ್ರಿಂದ ಒಂದು ಕಡೆ ಕೆಲಸ ಆಗಲ್ಲ, ರಿಸೋರ್ಸ್ಗಳು ವೇಸ್ಟ್ ಆಗ್ತಾ ಇದೆ. ಇವೆಲ್ಲವನ್ನ ಗಮನಿಸಲೇಬೇಕಾಗತ್ತೆ. ನೌಕರರ ಕಾರ್ಯಕ್ಷಮತೆ ಮೇಲೆ ದುಷ್ಪರಿಣಾಮ. 1 ವರ್ಷದಿಂದ ಕೆಲಸನೇ ಇಲ್ಲ, ಸಂಬಳ ಮಾತ್ರ ಸಿಗ್ತಾ ಇದೆ ಅಂತಂದ್ರೆ ಅಧಿಕಾರಿಗಳ ಕಾರ್ಯಕ್ಷಮತೆ ಪ್ರಶ್ನೆಯಲ್ಲಿ ಬಂದೇ ಬರುತ್ತೆ. ಏನು ಮುಂದೆ ಅವಸ್ಥೆ ಹೀಗಾದ್ರೆ? ಸಾರ್ವಜನಿಕ ಕೆಲಸಗಳಿಗೂ ತೊಂದರೆಯಾಗಲಿದೆ. ಸರ್ಕಾರದ ಬೊಕ್ಕಸಕ್ಕೂ ನಷ್ಟ ಉಂಟಾಗಲಿದೆ. ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸ ಇಲ್ಲ ಅಂತಂದ್ರೆ ಕೆಲಸ ಒಂದು ಕಡೆಯಲ್ಲಿ ಸಾರ್ವಜನಿಕರ ಕೆಲಸಗಳು ಆಗಲ್ಲ, ಕೆಲಸಗಳು ವಿಳಂಬ ಆಗುತ್ತೆ. ಇನ್ನು ಸುಮ್ಮನೆ ಸರ್ಕಾರದಿಂದ ವೇತನ ಹೋಗ್ತಾ ಇದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಕೂಡ ನಷ್ಟ ಆಗ್ತಾ ಇದೆ. ಬರೋಬ್ಬರಿ 2.5 ಕೋಟಿ ರೂಪಾಯಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡದೇನೆ 1 ವರ್ಷದಿಂದ ಪಡಿತಾ ಇದ್ದಾರೆ. ಗಮನಿಸಿದ್ರಲ್ಲ, ಕಳೆದ 1 ವರ್ಷದಿಂದ ಈ 25 ಅಧಿಕಾರಿಗಳಿಗೂ ಯಾವುದೇ ರೀತಿಯಾದಂತಹ ಕೆಲಸವಿಲ್ಲದೆ ಸುಮ್ಮನೆ ವೇತನವನ್ನ ಪಡಿತಾ ಇದ್ದಾರೆ. ಒಂದು ಕಡೆಯಲ್ಲಿ 2018ರಲ್ಲೇ ಸರ್ಕಾರ ಮಾರ್ಗಸೂಚಿಯನ್ನ ನೀಡಿತ್ತು, ಯಾವ ರೀತಿಯಾಗಿ ವರ್ಗಾವಣೆ ಆಗಬೇಕು, ಏನು ವರ್ಗಾವಣೆ ಆದ ಮೇಲೆ ಅವರ ನಿಯುಕ್ತಿ ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈಗ ಸರ್ಕಾರ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯವನ್ನ ತೋರಿಸಿದೆ. ಸುಮ್ಮನೆ ವೇತನವನ್ನ ಕೊಡ್ತಿದ್ದಾರೆ. ಆದರೆ ಇದರ ನಡುವೆ ಮತ್ತೊಂದಿಷ್ಟು ವಿಚಾರಗಳೀಗ ಮುನ್ನೆಲೆಗೆ ಬರ್ತಾ ಇದೆ. ಏನು ನಿಯುಕ್ತಿ ಆಗದೆ ಸುಮ್ಮನೆ ಇದ್ದಾರಲ್ಲ ಅಧಿಕಾರಿಗಳು, ಯಾಕೆ ಅಂತ ಮಾತುಗಳು ಕೇಳಿ ಬರ್ತಿದೆ ಗೊತ್ತಾ? ಇಲ್ಲಿ ಡೀಲ್ ಆಗ್ಲಿಲ್ಲ ಅಂತೆ, ಡೀಲ್ ಆಗ್ಲಿಲ್ಲ. ಹೀಗಾಗಿ ಕೆಲಸಗಳು ಕುದುರದೇ ಇರುವಂತ ಕಾರಣಕ್ಕೋಸ್ಕರ ವಿಳಂಬ ಆಗ್ತಾ ಇದೆಯಂತೆ. ಯಾವುದು? ಭ್ರಷ್ಟಾಚಾರ, ದುಡ್ಡಿನ ವಿಚಾರವಾಗಿ. ಹೀಗಾಗಿನೇ ಇವರು ವರ್ಗಾವಣೆ ಆಗಿದ್ರು ಕೂಡ ನಿಯುಕ್ತಿ ಆಗ್ತಿಲ್ಲ ಅನ್ನುವಂತ ಅನುಮಾನಗಳೀಗ ಶುರುವಾಗ್ತಾ ಇದೆ. ಇನ್ನು ಇದೇ ವಿಚಾರದ ನಡುವೆ ಮತ್ತೊಂದಿಷ್ಟು ಪ್ರಶ್ನೆಗಳೀಗ ಎದುರಾಗ್ತಾ ಇದೆ. ಒಂದು ಕಡೆಯಲ್ಲಿ ಭ್ರಷ್ಟಾಚಾರಕ್ಕೆ ಒಳಗಾಗಿರುವಂತಹ ಅಧಿಕಾರಿಗಳು, ಲಂಚವನ್ನ ಪಡೆದಿರುವಾಗ ತಗಲಾಕೊಂಡಿರುವಂತಹ ಅಧಿಕಾರಿಗಳು, ಇನ್ನು ಕೆಲವು ಅಧಿಕಾರಿಗಳು ಅಕ್ರಮ ಅವ್ಯವಹಾರನ ಮಾಡಿ ಅಮಾನತ್ತಾಗಿರುವಂತಹ ಅಧಿಕಾರಿಗಳಿಗೆ ಲಾಭದಾಯಕ ಪೋಸ್ಟ್, ಈ ರೀತಿಯಾಗಿ ಲಾಭದಾಯಕ ಮತ್ತು ಪ್ರಮುಖ ಹುದ್ದೆಗಳಿಗೆ ಹೋಗಬಾರದು ಅಂತ ಸರ್ಕಾರದಲ್ಲಿ ಒಂದಿಷ್ಟು ನಿಯಮಾವಳಿಗಳಿದೆ.
ಆದರೂ ಕೂಡ ಇವೆಲ್ಲ ನಿಯಮಾವಳಿಗಳನ್ನ ಗಾಳಿಗೆ ತೂರಿಸಿ ಕೆಲವು ಅಧಿಕಾರಿಗಳು ಸ್ಥಾನದಲ್ಲಿದ್ದಾರೆ. ಹೀಗಾಗಿನೇ ಇಲ್ಲಿ ವರ್ಗಾವಣೆ ಮತ್ತು ಅವರ ಹುದ್ದೆಗೆ ನಿಯುಕ್ತಿ ಆಗೋ ವಿಚಾರದಲ್ಲಿ ಈಗ ಅಕ್ರಮ ಆಗ್ತಾ ಇದೆ. ಹೀಗಾಗಿನೇ 25 ಅಧಿಕಾರಿಗಳು ಸುಮ್ಮನೆ ಇದ್ದಾರೆ. ಸುಮ್ಮನೆ ಸರ್ಕಾರ ಸಂಬಳ ಕೊಡ್ತಿದೆ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಇದರಲ್ಲೂ ಪ್ರಮುಖವಾಗಿ ಅಬಕಾರಿ ಇಲಾಖೆ, ಬಿಬಿಎಂಪಿ, ಸಾರಿಗೆ ಇಲಾಖೆ, ಇನ್ನು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಅನ್ನುವಂತ ಕಿವಿ ಮಾತುಗಳು ಗುಸುಗುಸು ಕೇಳಿ ಬರ್ತಾ ಇದೆ. ಒಟ್ಟಲ್ಲಿ ಕಳೆದ 1 ವರ್ಷದಿಂದ 25 ಅಧಿಕಾರಿಗಳು ಏನು ಕೆಲಸ ಮಾಡದೆ ಸಂಬಳವನ್ನ ಪಡಿತಿದ್ದಾರೆ. ಅಂದ್ರೆ ಇದರಿಂದ ನಿಜವಾಗ್ಲೂ ಸಮಸ್ಯೆ ಆಗ್ತಿರುವಂತದ್ದು ಸಾರ್ವಜನಿಕರಿಗೆ ಸರಿಯಾದ ಸೇವೆಗಳು ಆಗ್ತಾ ಇಲ್ಲ. 25 ಅಧಿಕಾರಿಗಳು, ಅದರಲ್ಲೂ ಕೂಡ ಅನೇಕರು ಅಪರ ನಿರ್ದೇಶಕರು, ಉಪನಿರ್ದೇಶಕರಿದ್ದಾರೆ. ಇದರಿಂದ ಸರ್ಕಾರಿ ಕೆಲಸಗಳು ವಿಳಂಬ ಆಗ್ತಾ ಇದೆ. ಇನ್ನು ಸರ್ಕಾರದ ಬೊಕ್ಕಸದಿಂದ ಸುಮ್ಮನೆ ಏನೋ ಕೆಲಸವಾಗ್ದೇನೆ 2.5 ಕೋಟಿ ರೂಪಾಯಿ ವೇತನಕ್ಕೋಸ್ಕರ ಹೋಗ್ತಾ ಇದೆ. ಇದು ಯಾರ ದುಡ್ಡು? ಸಾರ್ವಜನಿಕರ ದುಡ್ಡು. ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಬೇಕು. ಸರ್ಕಾರದಲ್ಲಿ ನಿಯಮಾವಳಿಗಳಿದೆ. ವರ್ಗಾವಣೆ ಆದ್ಮೇಲೆ ಯಾವ ರೀತಿಯಾಗಿ ಹುದ್ದೆಗಳಿಗೆ ನಿಯುಕ್ತಿ ಆಗಬೇಕು ಎನ್ನುವಂತ ವಿಚಾರ 2018ರಲ್ಲೇ ಇದೆ. ಆದ್ರೆ ಎಲ್ಲವನ್ನ ಗಾಳಿಗೆ ತೂರಿಸಿ ಇನ್ನು 1 ವರ್ಷದಿಂದ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ, ಏನು ಮಾಡುತ್ತೆ ನೋಡಬೇಕು.